ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ ಬನ್ನಿ ತೋರಿಸ್ಕೊಡ್ತೀನಿ. ನಾನು ಮಾವಿನಕಾಯಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ, ಡಿಫ್ರೆಂಟಾಗಿದೆ. ಬನ್ನಿ ತೋರಿಸ್ಕೊಡ್ತೀನಿ, ನೋಡ್ಕೊಂಬರೋಣ ಏನೇನು ಸಾಮಾನು ಬೇಕು, ಮಾಡೋ ವಿಧಾನ ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ನಾನೀಗ ಒಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ, ನಾನು ಅವಲಕ್ಕಿ ತಂದಿದ್ದೀನಿ ನೋಡಿ. ಅವಲಕ್ಕಿ ಉಪ್ಪಿಟ್ಟು, ಅವಲಕ್ಕಿ ಒಗ್ಗರಣೆ ಅಂತ ಹೇಳ್ಬೋದು. ಅವಲಕ್ಕಿ ತೊಗೊಂಡಿದ್ದೀನಿ, ಅದನ್ನು ಉಪ್ಪಿಟ್ಟು ಮಾಡ್ತೀನಿ ನೋಡಿ. ಅವಲಕ್ಕಿ ಉಪ್ಪಿಟ್ಟಿಗೆ ಏನೇನು ಹಾಕಿ ಮಾಡ್ತೀನಿ ಅಂತ. ಇದು ಮಾವಿನಕಾಯಿ, ಒಂದು ಅರ್ಧ ಮಾವಿನಕಾಯಿ ತುರ್ಕೊಂಡಿದ್ದೀನಿ, ಒಂದು ಕ್ಯಾರೆಟು, ಒಂದೆರಡು ಈರುಳ್ಳಿ, ಒಂದು 4 ರಿಂದ 5 ಮೆಣಸಿನ್ಕಾಯಿ, ಸ್ವಲ್ಪ ಬಟಾಣಿ, ಹಸಿ ಬಟಾಣಿ, ಸ್ವಲ್ಪ ಸ್ವೀಟ್ ಕಾರ್ನು, ತೆಂಗಿನಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಬನ್ನಿ ಈಗ ಮಾಡೋ ವಿಧಾನ ತೋರಿಸ್ತೀನಿ ನೋಡಿ. ಈ ಪಾತ್ರೆಗೆ ಒಂದು ಬೌಲ್ ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ಸಲ ನೀರು ಹಾಕಿ ತೊಳ್ಕೊಳ್ಳೋಣ ನೋಡಿ. ಈ ಥರ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳಿಬೇಕು. ಡಸ್ಟೆಲ್ಲ ಇರ್ತದೆ ಇದು ನೋಡಿ. ತೊಳೆದು ಚೆನ್ನಾಗಿ ನೀರನ್ನ ಸುರಿದ್ಬಿಟ್ಟು ಚೆನ್ನಾಗಿರೋ ನೀರು ಹಾಕಿ ಇಡಬೇಕು ಒಂದು 10 ನಿಮಿಷ ನೋಡಿ. ಈ ಥರ ತೊಳ್ಕೊಂಡು ಬಂದಿದ್ದೀನಿ. ಈಗ ಇದು ಸ್ವಲ್ಪ ಕುಡಿಬೇಕು, ಇಷ್ಟು ಸಾಕು ನೀರು. ಇದು ಮುಳುಗಷ್ಟು ನೀರು ಹಾಕಿ ಇಟ್ಬಿಡೋಣ. ಒಂದು ಒಗ್ಗರಣೆ ಹಾಕೊಳ್ಳೋ ಗಂಟ ಚೆನ್ನಾಗಿ ನೆನೆಯುತ್ತಿದ್ದು ನೋಡಿ. ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ. ಸ್ಟವ್ ಕಾದಿದೆ, ಎಣ್ಣೆ ಹಾಕೋಣ. ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕೋಣ. ಸ್ವಲ್ಪ ಜೀರಿಗೆ ಹಾಕೋಣ. ಸ್ವಲ್ಪ ಕಡಲೆ ಹಾಕೋಣ. ಸ್ವಲ್ಪ ಉದ್ದಿನಬೇಳೆ ಹಾಕೋಣ. ನೋಡಿ. ಈಗ ಬೆಂದಿಬೇವು, ಈರುಳ್ಳಿ, ಮೆಣಸಿನ್ಕಾಯಿ ಹಾಕೋಣ. ಮೆಣಸಿನ್ಕಾಯಿ ಹಾಕೋಣ, ಈರುಳ್ಳಿ ಹಾಕೋಣ. ಚೆನ್ನಾಗಿ ಬೇಯಬೇಕು ಒಗ್ಗರಣೆ. ಅವಲಕ್ಕಿ ಉಪ್ಪಿಟ್ಟು ಎಲ್ಲರೂ ಮಾಡ್ತಾರೆ. ಇವರೇನು ಡಿಫ್ರೆಂಟ್, ಇವರೇನು ವಿಶೇಷವಾಗಿ ಹೇಳ್ತಾರೆ ಅಂದ್ಬಿಡಿ. ನಾನು ಮಾಡೋ ಅವಲಕ್ಕಿ ಉಪ್ಪಿಟ್ಟು ಇವತ್ತು ಡಿಫ್ರೆಂಟಾಗಿರ್ತದೆ. ಕೊತ್ತಂಬರಿ ಕರಿಬೇವಿನ ಸೊಪ್ಪು ಹಾಕ್ತೀನಿ ನೋಡಿ. ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಸ್ಮೆಲ್ ಚೆನ್ನಾಗಿರ್ತದೆ ಇದು. ಒಗ್ಗರಣೆ ಬೆಂದಿದೆ, ಬಟಾಣಿ ಹಾಕೋಣ. ಸ್ವೀಟ್ ಕಾರ್ನ್ ಹಾಕೋಣ. ಸ್ವಲ್ಪ ಉಪ್ಪು ಹಾಕೋಣ. ಒಗ್ಗರಣೆಗೆ ಉಪ್ಪು ಹಿಡಿಬೇಕು. ಒಂಚೂರು ಅರಿಶಿಣದ ಪುಡಿ ಹಾಕೋಣ. ಕಲರ್ ಚೆನ್ನಾಗಿರ್ತದೆ. ತೆಂಗಿನಕಾಯಿ ಹಾಕೋಣ. ಸ್ವಲ್ಪ ಅದೇನಾಗುತ್ತೆ ಅಂದರೆ ಮಧ್ಯಾಹ್ನ ಗಂಟೆ ಇಟ್ಟರೆ ಕೆಡ ಸಾಧ್ಯತೆ ಇರ್ತದೆ. ಅದಕ್ಕೆ ಒಗ್ಗರಣೆಗೆ ಹಾಕಿಬಿಟ್ರೆ ಕೆಡಲ್ಲ ಇದು. ಈಗ ಅವಲಕ್ಕಿ ಹಾಕೋಣ ನೋಡಿ. ನೆನೆಸಿಟ್ಟಿದ್ನಲ್ಲ, ಚೆನ್ನಾಗಿ ನೆನೆದಿದೆ. ಮಿಕ್ಸ್ ಮಾಡೋಣ. ಈಗ ಕ್ಯಾರೆಟ್ ಹಾಕೋಣ. ಉರಿ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ಮಾವಿನಕಾಯಿ ಹಾಕೋಣ. ಮಾವಿನಕಾಯಿ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. ಬೇಯಬಾರ್ದು, ಅದು ಟೇಸ್ಟ್ ಚೆನ್ನಾಗಿರಲ್ಲ. ಅದ್ರ ಟೇಸ್ಟೆಲ್ಲ ಹೊಟ್ಟೋಗುತ್ತೆ ಮಾವಿನಕಾಯಿ ಸೊನೆ. ಅದಕ್ಕೆ ಈಗ ಸ್ಟವ್ ಆಫ್ ಮಾಡಿಬಿಡ್ಬೇಕು ನೋಡಿ. ರೆಡಿಯಾಗಿದೆ. ಈಗ ಏನು ವಿಶೇಷ ಅನ್ಕೋತಿದ್ರೆ ನೋಡಿ, ಕಡಲೆಕಾಯಿ ಎಣ್ಣೆ ಒಂದು 2 ಸ್ಪೂನು ಫಾಸ್ಟಾಗಿ ಹಾಕಬೇಕು. ಎಲ್ಲ ಸ್ಟವ್ ಆಫ್ ಮಾಡಿ ಹಾಕ್ಬಿಟ್ಟು 1-2 ಸ್ಪೂನು ಮುಚ್ಚಿಡಬೇಕು. ಉಪ್ಪು, ಖಾರ, ಹುಳಿ ಎಲ್ಲ ಹಿಡಿಯೋಂಗೆ ತುಂಬ ಚೆನ್ನಾಗಿರ್ತದೆ ನೋಡಿ. ಸ್ಟವ್ ಆಫ್ ಮಾಡಿದ್ದೀನಿ. ಈಗ ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ. ಉಪ್ಪು, ಖಾರ, ಹುಳಿ ಹಿಡಿಬೇಕು ಚೆನ್ನಾಗಿ. ಈ ಥರ ಮಾಡಿ ಇಟ್ಬಿಟ್ರೆ 1-2 ನಿಮಿಷ ಚೆನ್ನಾಗಿ ಕುಡಿಬೇಕಾದ್ರೆ ನೋಡಿ. ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು, ಮುಚ್ಚಿಟ್ಬಿಡೋಣ. ನೋಡಿ ಸ್ನೇಹಿತರೆ, ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ. ಮಾವಿನಕಾಯಿ ಅವಲಕ್ಕಿ ಉಪ್ಪಿಟ್ಟು. ಬನ್ನಿ ಸರ್ವ್ ಮಾಡ್ತೀನಿ, ನೋಡೋಣ.
ಸರ್ವ್ ಮಾಡೋಣ. ಈಗ ಎಲ್ಲ ಹಾಕಿ ಮುಚ್ಚಿಟ್ಟಿದ್ನಲ್ಲ 2 ನಿಮಿಷ, ಉಪ್ಪು ಖಾರ ಹುಳಿ ಎಲ್ಲ ಇಳೀಲಿ ಅಂತ. ಚೆನ್ನಾಗಿ ಹಿಡಿದಿದೆ. ಈಗ ಸರ್ವ್ ಮಾಡ್ತೀನಿ. ಸ್ನೇಹಿತರೆ, ಅವಲಕ್ಕಿ ಉಪ್ಪಿಟ್ಟು ರೆಡಿ ಐತಲ್ವ, ಸರ್ವ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಘಮ ಘಮ ಅಂತ ಇದೆ. ಬಿಸಿ ಬಿಸಿ ಅವಲಕ್ಕಿ ಉಪ್ಪಿಟ್ಟು ತಿನ್ನಬೇಕು. ಈಗ ತಿಂದ್ಬಿಟ್ಟು ಒಂದು ಲೋಟ ಕಾಫಿ ಕುಡಿದ್ಬಿಟ್ರೆ ಏನೂ ಬೇಡ. ನೋಡಿ, ಇದ್ರ ಮೇಲೆ ಒಂಚೂರು ಕಾಯಿ ಉದುರಿಸ್ಕೊಂಡು ಹಸಿಕಾಯಿ ಮೇಲೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿ, ಅದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು ಅಲಂಕಾರ ಮಾಡಿ, ಇದಕ್ಕೆ ಆಮಟೆಕಾಯಿ ಉಪ್ಪಿನಕಾಯಿ, ಎಳೆ ಸೌತೆಕಾಯಿ ಸ್ಲೈಸು ನೆಂಚ್ಕೊಂಡು ತಿಂತಾಯಿದ್ರೆ ನೋಡಿ. ಇದಕ್ಕೆ 1 ಲೋಟ ಕಾಫಿ. ನೋಡಿ, 1 ಲೋಟ ಕಾಫಿ ಇಟ್ಟಿದ್ದೀನಿ. ಅವಲಕ್ಕಿ ಉಪ್ಪಿಟ್ಟು ಹಾಕಿದ್ದೀನಿ, ಸೌತೆಕಾಯಿ ಸ್ಲೈಸ್ ಇಟ್ಟಿದ್ದೀನಿ, ಉಪ್ಪಿನಕಾಯಿ ಹಾಕಿದ್ದೀನಿ, ಆಮಟೆಕಾಯಿ ಉಪ್ಪಿನಕಾಯಿ ನೆಂಚ್ಕೊಂಡು ತಿಂತಾಯಿದ್ರೆ ಹೆಂಗಿರುತ್ತೆ ಗೊತ್ತಾ? ಭಾರಿ ಅದ್ಭುತವಾಗಿರ್ತದೆ. ನಾನು ಟೇಸ್ಟ್ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಮಾವಿನಕಾಯಿ ಉಪ್ಪಿನಕಾಯಿ, ಸ್ವೀಟ್ ಕಾರ್ನು, ಹಸಿ ಬಟಾಣಿ ಎಲ್ಲ ಹಾಕಿರೋದು ತುಂಬ ಅದ್ಭುತವಾಗಿದೆ, ತುಂಬ ಟೇಸ್ಟಿಯಾಗಿದೆ. ಮಾಡಿ ನೀವು ಹೆಂಗೆ ಮಾಡ್ತೀರಾ, ನೀವು ಯಾವ ಮೆಥಡಲ್ಲಿ ಮಾಡ್ತೀರಾ ನೋಡಿ ನನಗೂ ಹೇಳಿ. ಬರೀ ಅವಲಕ್ಕಿ ನೆನೆಸ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ತಿನ್ನೋದಲ್ಲ, ಈ ಥರ ಎಲ್ಲ ಹಾಕಿ ರುಚಿಯಾಗಿ ಮಾಡಿದ್ರೆ ಟೇಸ್ಟಿಯಾಗಿರ್ತದೆ. ಮನೇಲಿ ಮಕ್ಕಳು, ವಯಸ್ಸಾದವರು, ದೊಡ್ಡವರು ಎಲ್ಲರೂ ಚೆನ್ನಾಗಿ ತಿಂತಾರೆ, ಖುಷಿಯಾಗಿರ್ತಾರೆ. ನೀವು ಹೆಂಗೆ ಮಾಡ್ತೀರಾ ಮಾಡಿಬಿಟ್ಟು ನನಗೆ ಕಾಮೆಂಟ್ ಹಾಕಿ. ನಾನು ಮಾಡೋದು ಹಿಂಗೆ, ನೀವು ಹೆಂಗೆ ಮಾಡ್ತೀರಾ ನನಗೆ ಕಮೆಂಟ್ ಹಾಕಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ದಯವಿಟ್ಟು ಹೊಸಬರು ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜಾಸ್ತಿ ಜನಕ್ಕೆ ರೀಚ್ ಆಗಂಗೆ ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಹಾಕಿ. ನನಗೆ ನೀವು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ, ನಾನು ಯಾವುದೇ ವೀಡಿಯೋ ಹಾಕೋದು ಫಸ್ಟ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು. ನೆಕ್ಸ್ಟು ಇನ್ನೊಂದು ಸೂಪರ್ ವೀಡಿಯೋ ಜೊತೆ ಬರ್ತೀನಿ. ನನಗಂತೂ ಬಾಯಲ್ಲಿ ನೀರು ಬರ್ತಾಯಿದೆ, ತಡ್ಕೊಳಕ್ಕಾಯ್ತಲ್ಲ. ನಾನು ತಿಂದ್ಬಿಡ್ತೀನಿ. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಎಷ್ಟು ಬೇಗ ತಟ್ಟೆ ಖಾಲಿ ಮಾಡಿದೆ ಅಂತ. ಕಾಫಿ ಜೊತೆಗೆ ನಂಚ್ಕೊಂಡು, ಉಪ್ಪಿನಕಾಯಿ ನಂಚ್ಕೊಂಡು, ಸೌತೆಕಾಯಿ ತಿನ್ಕೊಂಡು ಎಷ್ಟು ಬೇಗ ಖಾಲಿ ಮಾಡಿದೆ ಗೊತ್ತಾ? ಅಷ್ಟು ಚೆನ್ನಾಗಿ, ಅಷ್ಟು ಟೇಸ್ಟಿಯಾಗಿದೆ. ಈ ಥರ ಮಾಡಿಬಿಟ್ಟು ಮಕ್ಕಳು ಲಂಚ್ ಬ್ಯಾಗ್ ಹಾಕಿ, ಯಜಮಾನ್ರುಗಳಿಗೆ ಲಂಚ್ ಬ್ಯಾಗಿಗೆ ತುಂಬ ಕಳಿಸಿ, ಮಧ್ಯಾಹ್ನಕ್ಕೆ ತುಂಬ ಚೆನ್ನಾಗಿ ಅಕ್ಕಪಕ್ಕ ಅವರ ಫ್ರೆಂಡ್ಗಳೆಲ್ಲ ಇಸ್ಕೊಂಡು ತಿಂದು ನೋಡಿ ಏನು ಇಷ್ಟು ಚೆನ್ನಾಗಿ ಮಾಡವ್ರೆ ಅಂತ ನಿಮ್ಮನ್ನು ಹೊಗಳ್ತಾರೆ. ಅಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಮನೇಲಿರೋ ಸಾಮಾನುಗಳನ್ನೇ ಸಿಂಪಲಾಗಿ ಮಾಡ್ಬೋದು ನೋಡಿ. ಏನು ಜಾಸ್ತಿ ಖರ್ಚಾಗಲ್ಲ, ಮನೇಲೆಲ್ಲ ಸಾಮಾನು ಇರುತ್ತಲ್ವ. ಹಿಂಗೆ ಹಾಕಿ ಮಾಡಿ ತುಂಬ ಚೆನ್ನಾಗಿರ್ತದೆ. ನಾನು ಬರೀ 2 ಈರುಳ್ಳಿ ಹೆಚ್ಚಿಕೊಂಡೆ, ಒಂದು ಸ್ವಲ್ಪ ಜೋಳ, ಒಂದು ಸ್ವಲ್ಪ ಮನೇಲಿದ್ದು ಹಸಿ ಬಟಾಣಿ ಹಾಕ್ತೆ ಅಷ್ಟೇ. ಇನ್ನೇನಿಲ್ಲ, ಮಾವಿನಕಾಯಿ ತುರ್ಕೊಂಡೆ ಮಾಡಿದೆ ನೋಡಿ. ಇನ್ನೇನು ತರಕಾರಿ, ಕ್ಯಾರೆಟ್ ಎಲ್ಲ ಮನೇಲೇ ಇರುತ್ತೆ, ಕೊತ್ತಂಬರಿ ಸೊಪ್ಪು ಇರುತ್ತೆ, ಹಸಿಮೆಣ್ಸಿನ್ಕಾಯಿ ಇರುತ್ತೆ, ಎಲ್ಲ ಇರುತ್ತಲ್ವ. ಹಾಕಿ ರುಚಿಯಾಗಿ ಮಾಡಿ. ಕಸ ತೊಗೊಂಡೋಗಿ ರಸ ಮಾಡ್ಕೊಂಡು ತಿನ್ನಿ. ರಸನೇ ಕಸ ಮಾಡ್ಕೊಂಡು ತಿನ್ನಬೇಡಿ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಥ್ಯಾಂಕ್ ಯು.